ಕಳೆದ ತಿಂಗಳು 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಅಪಘಾತದ ಬಗ್ಗೆ ನಡೆದ ತನಿಖೆಯ ಪ್ರಾಥಮಿಕ ವರದಿಯನ್ನು ವಿಮಾನ ಅಪಘಾತ ತನಿಖಾ ದಳ ನಿನ್ನೆ ಬಿಡುಗಡೆ ಮಾಡಿದೆ. ಏರ್ ಇಂಡಿಯಾ ಬೋಯಿಂಗ್ 787-8 ಎಂಜಿನ್ ಒಳಗೊಂಡ ಏರ್ ಇಂಡಿಯಾ 171 ವಿಮಾನ ಅಪಘಾತಕ್ಕೆ ಕಾರಣವಾದ ಅಂಶಗಳು ಮತ್ತು ಎಂಜಿನ್ ಪರಿಸ್ಥಿತಿಯನ್ನು ವರದಿಯು ಪರಿಶೀಲಿಸಿದೆ. ವಿಮಾನದ ಎಂಜಿನ್ ಇಂಧನ ನಿಯಂತ್ರಣವು ರನ್ನಿಂದ ಕಟ್ ಆಫ್ ಸ್ಥಾನಕ್ಕೆ ಪರಿವರ್ತನೆಗೊಂಡು ಸ್ವಿಚ್ ಆಫ್ ಆಯಿತು ಎಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಂಜಿನ್ ಸ್ತಬ್ಧಗೊಂಡ ಪರಿಣಾಮವಾಗಿ ಈ ದುರಂತ ಸಂಭವಿಸಿತು ಎಂದು ತಿಳಿಸಲಾಗಿದೆ. ಕಾಕ್ಪಿಟ್ ಧ್ವನಿ ರೆಕಾರ್ಡರ್ನಲ್ಲಿ ಪೈಲಟ್ಗಳಲ್ಲಿ ಒಬ್ಬರು ಇಂಧನವನ್ನು ಏಕೆ ಕಡಿತಗೊಳಿಸಿದ್ದೀರಿ ಎಂದು ಇನ್ನೊಬ್ಬರನ್ನು ಕೇಳುತ್ತಿರುವುದು ಕೇಳಬಹುದು. ಅದಕ್ಕೆ ಇನ್ನೊಬ್ಬ ಪೈಲಟ್ ತಾನು ಹಾಗೆ ಮಾಡಲಿಲ್ಲ ಎಂದು ಹೇಳುವ ಮೂಲಕ ಪ್ರತಿಕ್ರಿಯಿಸಿದರು. ಇಂಧನ ನಿಯಂತ್ರಣ ಸ್ವಿಚ್ಗಳನ್ನು ನಂತರ ಆನ್ ಮಾಡಲಾಯಿತು, ಆದರೆ ಒಂದು ಇಂಜಿನ್ನಲ್ಲಿನ ವೇಗವರ್ಧನೆಯನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಎಂಬ ಅಂಶವನ್ನು ವರದಿ ತಿಳಿಸಿದೆ. ವಿಮಾನಕ್ಕೆ ಇಂಧನ ತುಂಬಲು ಬಳಸುವ ಬೌಸರ್ಗಳು ಮತ್ತು ಟ್ಯಾಂಕ್ಗಳಿಂದ ತೆಗೆದ ಇಂಧನ ಮಾದರಿಗಳನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಯಿತು ಮತ್ತು ಅವು ತೃಪ್ತಿಕರವೆಂದು ಕಂಡುಬಂದಿವೆ ಎಂದು ವಿಮಾನ ಅಪಘಾತ ತನಿಖಾ ದಳ ಹೇಳಿದೆ.